ನಾವ್ ಇವಾಗ ಬಂದಿದ್ದೇವೆ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಮುಂದೆ ಮುಗಿಲ ಸಾಬೆ. ಬ್ರೋ ಈ ಹಾಡ್ ಕೇಳಿದ್ರಲ್ಲ, ಈ ಹಾಡಲ್ಲಿ ಒಂದ್ ಫಾಲ್ಸ್ ಇದೆ ನೋಡಿ, ಅಲ್ಲೇ ಹೋಗ್ತಿರೋದು ನಾವು ಇವಾಗ. बारिश होगा तो और अच्छा लगेगा, और अच्छा लगेगा। बहुत अच्छा है, इसके भी बहुत अच्छा है। यहाँ पे आप टूरिस्ट को क्या बोलना चाहते हैं, यहाँ पे विजिट करने का या नहीं? मतलब ये तो एब्सोल्युटली विजिट करने के लिए है। अगर आप गोकर्ण आ रहे हैं और इसको मिस कर रहे हैं तो वो नहीं चलेगा, आपको इसको आके देखना देखना ही पड़ेगा आपको। ನೀವು ಒಂದ್ಸಲ ಗೋಕರ್ಣದಲ್ಲಿ ವಿಸಿಟ್ ಮಾಡಿದ್ರೆ ನೀವು ಜೋಗ್ ಫಾಲ್ಸಿಗೆ ಒಂದ್ಸಲ ವಿಸಿಟ್ ಮಾಡಿ. ಜೋಗ್ ಫಾಲ್ಸ್ ಮಾತ್ರ ತುಂಬಾ ಸಖತ್ತಾಗಿದೆ. ನಿಮ್ಮ ಗೈಸ್ ನಾವ್ ಇವಾಗಿದ್ದೀವಿ ನೋಡಿ ಜೋಗ್ ಫಾಲ್ಸ್ ಅಲ್ಲಿ. ಜೋಗ್ ಫಾಲ್ಸ್ ನಾವು ಗೋಕರ್ಣದಲ್ಲಿ ಬಂದಾಗ ನೀವು ಜೋಗ್ ಫಾಲ್ಸ್ ಮಳೆಗಾಲದಲ್ಲಿ ಇಲ್ಲಿ ವಿಸಿಟ್ ಮಾಡ್ಲೇಬೇಕು. ಯಾಕಂದ್ರೆ ಈ ಕಡೆ ಎಲ್ಲ ಫುಲ್ ನೀರ್ ಬೀಳತ್ತೆ, ಕೆಳಗಡೆ ಹೋಗತ್ತೆ ನೋಡಿ ಆಳಾಗಿ. ಚೆನ್ನಾಗಿದೆ ನೋಡಿ. ಗೋಕರ್ಣದಿಂದ ಒಂದು 100 ಕಿಲೋಮೀಟರ್ ನಲ್ಲಿದೆ. ಹಾಗೆ ಬರುವಾಗ ನಿಮ್ಗೆ ಸುಮಾರು ಪ್ಲೇಸಸ್ ಕವರ್ ಆಗತ್ತೆ. ಈ ಕಡೆಯಿಂದ ನೋಡ್ಬೋದು, ಮತ್ತು ಮೇಲಕ್ಕೆ ಹೋಗ್ತೇವೆ. ಆ ಕಡೆಯಿಂದ ಮತ್ತು ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿ ನೋಡಿ ಗಾಯ್ಸ್, ಸ್ವರ್ಗ ಇದು ಹೌದು, ಸ್ವರ್ಗ ಅನ್ಬಹುದು ಇದಕ್ಕೆ. ಈ ತರ ಸ್ವರ್ಗಕ್ಕೆ ನೀವು ಬರ್ಬೇಕಾಗತ್ತೆ ನೋಡಿ ಯಾವ ತರ ಕಾಣತ್ತೆ ಅನ್ಕೊಂಡು. ಇದು ನಮ್ಮ ನೀರಂತೂ ಅಷ್ಟೇನ್ ಬೀಳ್ತಾ ಇಲ್ಲ, ಅದು ಸ್ವಲ್ಪ ಬೀಳ್ತಿದೆ ನೋಡ್ಬೋದು. ಕಡಿಮೆ ನೀರ್ ಬೀಳ್ತಿದೆ, ಜಾಸ್ತಿ ನೀರ್ ಬೀಳ್ತಾ ಇಲ್ಲ. ಇನ್ನು ಆ ಕಡೆಯಿಂದ ನಾವು ನಿಮ್ಗೆ ಹೋಗಿ ತೋರಿಸ್ತೀವಿ. ನಾವು ಇನ್ನೊಂದು ಆ ಕಡೆ ಒಂದ್ ಪ್ಲೇಸ್ ಇದೆ. ಒಂದ್ಸಲ ಜೋಗ್ ಫಾಲ್ಸ್ಗೆ ನೀವು ವಿಸಿಟ್ ಮಾಡ್ಲೇಬೇಕಾಗತ್ತೆ. ಗೋಕರ್ಣ ಬಂದ್ರೆ ಜೋಗ್ ಫಾಲ್ಸ್ ಮಾತ್ರ ಮಿಸ್ ಮಾಡ್ಬೇಡಿ. ಅದು ಯಾವಾಗ ಅಂದ್ರೆ ಮಳೆಗಾಲದಲ್ಲಿ ಅಷ್ಟೇ ಆಗಿರುತ್ತೆ. ಮಳೆಗಾಲದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಬೋದು. ಇವತ್ತು ಮಳೆ ಬಿದ್ದಿತ್ತು ಗೈಸ್, ಆದ್ರೂ ಅಷ್ಟೇನ್ ನೀರ್ ಕಾಣ್ತಾ ಇಲ್ಲ. ಇನ್ ಫುಲ್ ರಶ್ ಆಗಿ ನೀರ್ ಬೀಳತ್ತೆ ನೋಡಿ, ಆವಾಗ ನೀವು ಬರ್ಬೋದು. ಆವಾಗ ನೋಡಕ್ಕೆ ನೀವು ಹೀಗೆ ಈ ತರ ವಾತಾವರಣ ಸಿಗಲ್ಲ, ಫುಲ್ ಮಳೆ ಬೀಳ್ತಾನೆ ಇರತ್ತೆ. ಈ ತರ ವಾತಾವರಣಕ್ಕೋಸ್ಕರ ನೀವು ಏನಾದ್ರು ಬರ್ತೀರಾ ಅಂದ್ರೆ ನೀವು ಬೇರೆ ತರ ಏನೋ ರೆಡಿ ಮಾಡ್ಬೇಕಾಗತ್ತೆ. ಇಲ್ಲಿ ಬಂದು ನೀವು ಬ್ರೋ, ಇಲ್ಲಿ ನಿಮ್ಗೆ ಜೋಗ್ ಫಾಲ್ಸ್ ಯಾವ ತರ ಅನ್ಸತ್ತೆ ಇಲ್ಲಿ ಬಂದ್ರೆ? ನಾವ್ ಇಲ್ಲೇ ಬ್ರೋ, ಲೋಕಲ್ 2 ಸರಿ ಗೊತ್ತಾ ಇರ್ತೀವಿ. ಹೌದಾ? ನೀವೆಲ್ಲ ಬಂದ್ ನೋಡ್ರಿ, ಚೆನ್ನಾಗೈತೆ ಪ್ಲೇಸ್. ಈ ಕಡೆ ನೋಡಿ ಬ್ರೋ, ಬನ್ನಿ ಬ್ರೋ, ನೀವು ಕೂಡ ಬ್ಲಾಗ್ ಅಲ್ಲಿ ಬರ್ತೀರಾ, ಬನ್ನಿ. ಇಲ್ಲೆಲ್ಲ ಟೂರಿಸ್ಟ್ ಎಲ್ಲ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಬ್ರೋ? ಎಲ್ಲ ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿದೆ ನೋಡಿ. ಬನ್ನಿ ಬ್ರೋ, ಈ ಕಡೆ ಎಲ್ಲ ತುಂಬಾ ಚೆನ್ನಾಗಿರೋ ಪ್ಲೇಸ್. ನೀವು ಒಂದ್ಸಲ ಬನ್ನಿ ಅನ್ಕೊಂಡು ಲೋಕಲ್ ಅವರೇ ಎಲ್ಲರೂ ಬಂದು ಒಂದ್ಸರಿ ವಿಸಿಟ್ ಮಾಡಿ. ಚೆನ್ನಾಗೈತೆ, ಚೆನ್ನಾಗಿದೆ. ಹಾಯ್ ನೋಡಿ, ಇವ್ರನ್ನ ನಿಮ್ಮ ಹೆಸರೇನ್ ಬ್ರೋ? ನಂದನ್. ಇವ್ರ ಹೆಸರು ನಂದನ್ ಅನ್ಕೊಂಡು, ನಿಮ್ಮ ಹೆಸರು ನವೀನ್ ಅನ್ಕೊಂಡು. ಇವರೆಲ್ಲ ಲೋಕಲ್ ದವ್ರೆ. ಇವ್ರ ಐಡಿ ಕೂಡ ಇದೆ, ರಾಕಿ ಮಡಿವಾಲ್ ಅಂತ. ರಾಕಿ ಮಡಿವಾಲ್. ಇದು ಯಾವ ಐಡಿ? ಇದು ಇನ್ಸ್ಟಾ ಐಡಿ. ಇದು ಇನ್ಸ್ಟಾ ಐಡಿ ಗ್ರಾಮ್, ಅವ್ರಿಗೆ ಫಾಲೋ ಮಾಡಿ. ಹಾಗೆ ನೋಡಿ ಯಾವ ತರ ಒಂದೊಂದು ಟೈಮಲ್ಲಿ ಒಂದೊಂದ್ ತರ ಕಾಣಿಸುತ್ತೆ, ಚೆನ್ನಾಗೈತೆ. ನೋಡ್ರಿ, ಒಂದ್ಸಲ ಬರ್ಬೇಕು ನೀವು, ಮಿಸ್ ಮಾಡ್ಬಾರ್ದು. ಫ್ರೆಂಡ್ಸ್ ಇದಾರೆ ಈ ಕಡೆ ಎಲ್ಲ, ಇವ್ರ ಫ್ರೆಂಡ್ಸ್ ಎಲ್ಲ ಇದಾರೆ ನೋಡಿ. ಇವರೆಲ್ಲ ಅವ್ರ ಫ್ರೆಂಡ್ಸ್ ಹೇಗಿದ್ದಾರೆ, ನೀವು ಒಂದ್ಸಲ ವಿಸಿಟ್ ಮಾಡಿ ಬ್ರೋ. ಈಗ 5 ನಿಮಿಷ ಮುಂಚೆ ಈಗ ಸ್ನೋ ಏನು ಕಾಣಿಸ್ತಾ ಇಲ್ಲ, ಇವಾಗ ನೋಡಿ ಸ್ನೋ ಬಂದಿದೆ. ಚೇಂಜ್ ಆಗ್ತಾ ಇರುತ್ತೆ, ವೆದರ್ ಕೂಡ ಚೇಂಜ್ ಆಗ್ತಾ ಇರತ್ತೆ 5-5 ನಿಮಿಷಕ್ಕೆ. ನೀವು ನೋಡ್ಬೋದು ಯಾವ ತರ ಇದೆ ಬ್ರೋ. ಏನು ಬ್ರೋ, ಬಿಳಿ ಬಿಳಿ ಕಾಣ್ತಿದೆ, ಏನು ಕಾಣ್ತಾ ಇಲ್ಲ.
ಜೋಗ್ ಫಾಲ್ಸ್ ಕರ್ನಾಟಕ ಫೇಮಸ್ ಜೋಗ್ ಫಾಲ್ಸ್. ಸುಮಾರು ಪ್ಲೇಸಸ್ ಕವರ್ ಆಗತ್ತೆ. ಈ ಕಡೆಯಿಂದ ನೋಡ್ಬೋದು ಮತ್ತು ಮೇಲಕ್ಕೆ ಹೋಗ್ತೇವೆ. ಆ ಕಡೆಯಿಂದ ಮತ್ತು ಚೆನ್ನಾಗಿ ಕಾಣತ್ತೆ ನೋಡಿ. ಇಲ್ಲಿ ನೋಡಿ ಗೈಸ್, ಸ್ವರ್ಗ ಇದು ಹೌದು, ಸ್ವರ್ಗ ಅನ್ಬಹುದು ಇದಕ್ಕೆ. ಈ ತರ ಸ್ವರ್ಗಕ್ಕೆ ನೀವು ಬರ್ಬೇಕಾಗತ್ತೆ ನೋಡಿ ಯಾವ ತರ ಕಾಣತ್ತೆ ಅನ್ಕೊಂಡು. ಇದು ನಮ್ಮ ಗೋಕರ್ಣದ ಜೋಗ್ ಫಾಲ್ಸ್. ನೀರಂತೂ ಅಷ್ಟೇನ್ ಬೀಳ್ತಾ ಇಲ್ಲ, ಅದು ಸ್ವಲ್ಪ ಬೀಳ್ತಿದೆ, ಇದನ್ನ ನೋಡ್ಬೋದು. ಕಡಿಮೆ ನೀರ್ ಬೀಳ್ತಿದೆ, ಜಾಸ್ತಿ ನೀರ್ ಬೀಳ್ತಾ ಇಲ್ಲ. ಇನ್ನು ಆ ಕಡೆಯಿಂದ ನಾವು ನಿಮ್ಗೆ ಹೋಗಿ ತೋರಿಸ್ತೀವಿ. ನಾವು ಇನ್ನೊಂದು ಆ ಕಡೆ ಒಂದ್ ಪ್ಲೇಸ್ ಇದೆ. ಒಂದ್ಸಲ ಜೋಗ್ ಫಾಲ್ಸ್ ಗೆ ನೀವು ವಿಸಿಟ್ ಮಾಡ್ಲೇಬೇಕಾಗತ್ತೆ. ಗೋಕರ್ಣ ಬಂದ್ರೆ ಜೋಗ್ ಫಾಲ್ಸ್ ಮಾತ್ರ ಮಿಸ್ ಮಾಡ್ಬೇಡಿ. ಅದು ಯಾವಾಗ ಅಂದ್ರೆ ಮಳೆಗಾಲದಲ್ಲಿ ಅಷ್ಟೇ ಆಗಿರುತ್ತೆ. ಮಳೆಗಾಲದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಬೋದು. ಇವತ್ ಮಳೆ ಬಿದ್ದಿತ್ತು ಗೈಸ್, ಆದ್ರೂ ಅಷ್ಟೇನ್ ನೀರ್ ಕಾಣ್ತಾ ಇಲ್ಲ. ಇಲ್ಲಿ ಫುಲ್ ರಶ್ ಆಗಿ ನೀರ್ ಬೀಳತ್ತೆ ನೋಡಿ. ಆವಾಗ ನೀವು ಬರ್ಬೋದು. ಆವಾಗ ನೋಡಕ್ಕೆ ನೀವು ಹೀಗೆ ಈ ತರ ವಾತಾವರಣ ಸಿಗಲ್ಲ. ಫುಲ್ ಮಳೆ ಬೀಳ್ತಾನೆ ಇರತ್ತೆ. ಈ ತರ ವಾತಾವರಣಕ್ಕೋಸ್ಕರ ನೀವು ಏನಾದ್ರು ಬರ್ತೀರಾ ಅಂದ್ರೆ ನೀವು ಬೇರೆ ತರ ಏನೋ ರೆಡಿ ಮಾಡ್ಬೇಕಾಗತ್ತೆ. ಇಲ್ಲಿ ಬಂದು ನೀವು ರೈನ್ ಕೋಟ್ ನ ಹಾಕಿ ಫೋಟೋ ಶೂಟ್, ವಿಡಿಯೋ ಶೂಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. बन्नी आ कड़े बेरे कड़े होगा याव ತರ ಕಾಣುತ್ತೆ ನೋಡಿ. सर अभी हम है जोग फॉल्स में और हमारे पास हमारा भैया है और एक हमारा सिस्टर है। आपका नाम क्या है भैया? मेरा तुषार नाम हुआ। क्या शरण? तुषार। हाँ, इनका नाम है तुषार है और मैडम आपका? दीक्षा नाम है। अभी ये जोग फॉल्स में आ गया है। ये देखो पीछे दिख रहा है ना, वो जोग फॉल्स है। आपको यहाँ पे आके कैसा लगा जोग फॉल्स देख के? जोग फॉल्स तो बहुत अच्छा है, मतलब जितनी इसकी तारीफ हुई थी उतनी कम है, और काफी ज्यादा ऐसे मिस्टी वेदर है तो और मजा आ रहा है। हाँ जी, अभी ये बारिश की वजह से ऐसे हो रहा है कि यहाँ पे पानी बहुत कम है। इसके वजह से आपको ऐसा लग रहा है कि यहाँ पे पानी कम है बोल के। आपको लगने का और भी ज्यादा पानी पड़ने का। इसके बाद और ज्यादा बारिश होगा तो और अच्छा लगेगा। और अच्छा बहुत लगेगा। अच्छा है। हाँ, ऐसे भी बहुत अच्छा है। यहाँ पे आप टूरिस्ट को क्या बोलना चाहते हैं, यहाँ पे विजिट करने का या नहीं? मतलब ये तो एब्सोल्युटली विजिट करने के लिए। हाँ। अगर आप गोकर्ण आ रहे हैं और इसको मिस कर रहे हैं तो वो नहीं चलेगा। आपको इसको आके देखना भाई चाहिए। देखना ही पड़ेगा आपको, यहाँ पे आप विजिट करना ही पड़ेगा आपको भाई। हाँ, एक बहुत अच्छी जगह है। हाँ, और अखिलेश के साथ हम लोग आए तो बहुत अच्छा लग रहा है। ये हम लोग को लेके आए कि यहाँ पे ऐसे स्पॉट पे आना है और यहाँ पे ऐसा आपको देखना है, जी, जी, तो जी। बहुत अच्छा लगा। ओके, थैंक यू भैया, थैंक यू। थैंक यू मैम। भाई यहाँ पे गोकर्ण में आए तो यहाँ पे विजिट करना ही पड़ेगा भाई, आपको करना ही पड़ेगा।